ಪಿಂಕಿ, ಯು ಆರ್ ವೆರಿ ಬ್ಯೂಟಿಫುಲ್. ಇಷ್ಟು ಲವ್ಲಿ ಆಗಿರೋ ಹುಡುಗಿ ಇನ್ನೂ ಸಿಂಗಲ್ ಅಥವಾ ಯಾರಾದ್ರೂ ಲಕ್ಕಿ ಬಾಯ್ ಇದನ? ಸರ್, ಅದು ಆಫೀಸಲ್ ಪರ್ಸನಲ್ ಮ್ಯಾಟರ್. ಹೇ, ದಟ್ಸ್ ಓಕೆ, ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಇನ್ಮೇಲೆ ಇದೇ ಬ್ರಾಂಚ್ ಅಲ್ಲಿ ಪರ್ಮನೆಂಟ್ ಆಗಿರ್ತೀನಲ್ವಾ, ಇಬ್ರು ಒಬ್ಬರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಯು ಮೇ ಲಿವ್ ನೌ. ವಾಕಿಂಗ್ ಸ್ಟೈಲು, ಆಟಿಟ್ಯೂಡ್ ಬದುಕಿದ್ರೆ ಇವಳ ಜೊತೆ ಬದುಕಬೇಕು, ಇಲ್ಲ ಅಂದ್ರೆ ಲೈಫ್ ವೇಸ್ಟ್. ಸರ್, ಇದು ನಿಮ್ ಕ್ಯಾಬಿನ್ ಅಲ್ಲ, ನಮ್ ದೊಡ್ಡ ಸಾಹೇಬ್ರು ವಿವೇಕ್ ಸರ್ ಕ್ಯಾಬಿನ್. ಇಲ್ಲ ಸರ್, ಅದು ಬಾಸ್ ಚೇಂಬರ್ ಅಂದಾಗ ಪಿಂಕಿ ಮೇಡಮ್ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇ. ವಾಟ್ ಯು ಮೀನ್? ಯಾರೋ ಬಾಸು? ನಾನೇ ಬಾಸು. ಈ ಕಂಪ್ನಿಲಿ ಅರ್ಧ ಆಸ್ತಿ ನಂದು. ಜಸ್ಟ್ ಕಿಡಿಂಗ್. ಹೆದರ್ಬಿಟ್ಯಾ? ಈ ಬ್ರಾಂಚಿಗೆ ಬಂದು ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆಲ್ಲ ಮರ್ತ್ಬಿಟ್ಟಿದ್ದೀನಿ. ನನ್ನ ನಿಜವಾದ ಕ್ಯಾಬಿನ್ ಎಲ್ಲಿದೆ ತೋರಿಸು. ನಡಿ. ಸರಿ ಸರ್, ಬನ್ನಿ ಸರ್. ಸರ್, ನಾನು ಇನ್ ಬರ್ತೀನಿ ಸರ್. ಆ ರಿಲೇಟಿವ್ ಆದ್ರೆ ರಾಜಮಹಲ್ ತರ ಇರೋ ದೊಡ್ಡ ಕ್ಯಾಬಿನ, ಆದ್ರೆ ನನಗೆ ಬಾತ್ರೂಮ್ ಅಷ್ಟು ಚಿಕ್ಕದಾಗಿರೋ ಕಸತ್ ಕೊಠಡಿನ. ವಿವೇಕ್, ನನ್ನನ್ನೊಬ್ಬ ಅಸಿಸ್ಟೆಂಟ್ ಅಂತ ಇಲ್ಲಿ ಕರ್ಕೊಂಡ್ಬಂದು ನೀನು ನಿನ್ ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡಿದೆ. ನೋಡ್ತಾ ಇರೋ, ನೀನ್ ಕೂತಿರೋ ಆ ಸಿಂಹಾಸನ ಸಾಮ್ರಾಜ್ಯ ಎಲ್ಲಾನು ಆದಷ್ಟು ಬೇಗ ನಾನು ಕಿತ್ಕೋತೀನಿ. ಈ ಪುಟ್ಟ ರೂಮಿಂದಾನೆ ನಿನ್ ಪಕ್ಕದ ನಾನು ಸ್ಕೆಚ್ ಹಾಕ್ತೀನಿ. ಸರ್. ಹಾಯ್ ಡಾಲ್, ಏನ್ ವಿಷಯ? ಸರ್, ಒಂದು ಅರ್ಜೆಂಟ್ ವರ್ಕ್ ಇದೆ ಸರ್. ಏನ್ ಅವಸರ ಪಿಂಕಿ? ಇದು ನಮ್ ಹೊಸ ಆಂಟಿಕ್ ಅಂಡ್ ಕಂಟೆಂಪ್ರರಿ ಜ್ಯುವೆಲರಿ ಡಿಸೈನ್ ಸರ್. ಇದರಲ್ಲಿರೋ ಬೆಸ್ಟ್ ಡಿಸೈನ್ಸ್ ನ ಸೆಲೆಕ್ಟ್ ಮಾಡಿ ವಿವೇಕ್ ಸರ್ ಅಪ್ರೂವಲ್ ತಗೊಂಡು ನಮ್ VIP ಕಸ್ಟಮರ್ ಸೂರಜ್ ಸರ್ ಕಳಿಸ್ಬೇಕು. ಅವ್ರು ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಸರ್. ವಿವೇಕ್ ಸರ್ ಕಾಲ್ ಮಾಡಿದ್ರು ಅವ್ರು ಪಿಕ್ ಮಾಡ್ತಾ ಇಲ್ಲ. ಏನ್ ಮಾಡೋದು ಸರ್ ಈಗ? ವಾವ್, ಈ ಗೋಲ್ಡ್ ನೆಕ್ಲೆಸ್ ಅಲ್ಲಿರೋ ಆಂಟಿಕ್ ಡೈಮಂಡ್ ಕಟ್ಸ್ಗಳು ಅದ್ಭುತವಾಗಿದೆ ಪಿಂಕಿ. ನಾನಿರುವಾಗ ಆಫೀಸಿಗೆ ಬಂದ್ಮೇಲೂ ಆ ವಿವೇಕ್ ಅಪ್ರೂವಲ್ ಯಾಕೆ ಬೇಕು? ನಾನು ಇಲ್ಲಿ ಬಂದಿರೋದೇ ಅವನ್ ತಲೆ ಮೇಲಿರೋ ಪ್ರೆಷರ್ ನ ಕಡಿಮೆ ಮಾಡೋದಕ್ಕೆ. ಸೆಂಡ್ ಇಟ್. ಆದ್ರೆ ಸರ್, ವಿವೇಕ್ ಸರ್ ಹೇಳ್ದೆ ಕಳಿಸ್ಬೇಕಾ? ಲಿಸನ್ ಟು ಮಿ ಪಿಂಕಿ, ಈ ಡಿಸೈನ್ ನಂಬರ್ 3 ಇದೆಯಲ್ಲ, ಪರ್ಫೆಕ್ಟ್ ಆಗಿದೆ. ಇದನ್ನ ನಾನೇ ಅಪ್ರೂವಲ್ ಮಾಡ್ತಾ ಇದ್ದೀನಿ. ವಿವೇಕ್ ಫೋನ್ ತೆಗಿಲಿಲ್ಲ ಅಂತ ಕ್ಲೈಂಟ್ ನ ಕಾಯಿಸೋದು ಬಿಸ್ನೆಸ್ ಅಲ್ಲ. ಇದನ್ನ ಡೈರೆಕ್ಟ್ ಆಗಿ ಕಸ್ಟಮರ್ ಸೂರಜ್ಗೆ ನನ್ನ ಹೆಸರಲ್ಲೇ ಮೇಲ್ ಮಾಡು. ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನಿದ್ದೀನಿ, ಐ ವಿಲ್ ಹ್ಯಾಂಡಲ್ ಇಟ್. ಓಕೆ ಸರ್. ಹಲೋ, ಮಿಸ್ಟರ್ ಸೂರಜ್, ಗುಡ್ ಮಾರ್ನಿಂಗ್. ಹೇಳಿ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ವಿವೇಕ್? ಗುಡ್ ಮಾರ್ನಿಂಗ್ ಅಲ್ಲ, ಇದು ನನಗೆ ಶಾಕಿಂಗ್ ಮಾರ್ನಿಂಗ್. ನಾನು ದೀನಬಂಧು ಜ್ಯುವೆಲರ್ಸ್ ಬ್ರಾಂಡ್ ವ್ಯಾಲ್ಯೂ ಮತ್ತೆ ನಿಮ್ಮ ಲೆಗೆಸಿ ಮೇಲೆ ನಂಬಿಕೆ ಇಟ್ಟು ಬಿಗ್ಗೆಸ್ಟ್ ಆರ್ಡರ್ ಕೊಟ್ರೆ ನೀವು ಕಳ್ಸಿರೋ ಆ ಡಿಸೈನ್ಸ್ ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ. ಆರ್ ದಿಸ್ ಯುವರ್ ಎಕ್ಸ್ಕ್ಲೂಸಿವ್ ಡಿಸೈನ್ಸ್? ಸೂರಜ್, ಯಾವ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ದಯವಿಟ್ಟು ನಿಮ್ಮ ಆಫೀಸ್ ನಿಂದ ಈಗ ತಾನೇ ಬಂದಿರೋ ಮೇಲ್ ಚೆಕ್ ಮಾಡಿ ಮಿಸ್ಟರ್ ವಿವೇಕ್. ಇಷ್ಟು ಆರ್ಡಿನರಿ ಬಿಲೋ ಅವರೇಜ್ ಡಿಸೈನ್ಸ್ ಬಂದಿದೆ. ಇದಕ್ಕ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು? ಐ ನೀಡ್ ಎಕ್ಸ್ಕ್ಲೂಸಿವಿಟಿ. ಈ ಡಿಸೈನ್ಸ್ ನಮ್ಮ ಸ್ಟ್ಯಾಂಡರ್ಡ್ ಗೆ ಮ್ಯಾಚ್ ಆಗ್ತಾ ಇಲ್ಲ. ಇಟ್ಸ್ ಟೋಟಲಿ ಡಿಸಪಾಯಿಂಟಿಂಗ್. One second, sir. Mr. Suraj, hold on. I'll check it. I'm extremely sorry, Mr. Suraj. ಇದು ನಮ್ ಕಡೆಯಿಂದ ಆಗಿರೋ ಬ್ಲೆಂಡರ್. ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಕಮ್ಯುನಿಕೇಶನ್ ಗ್ಯಾಪ್? ವಾಟ್ ಡು ಯು ಮೀನ್? ಆಕ್ಚುಲಿ
ಆ ಮೇಲ್ ನಮ್ಮ ರೆಗ್ಯುಲರ್ ಮಿಡಲ್ ಟೈರ್ ಕಸ್ಟಮರ್ಸ್ ಹೋಗ್ಬೇಕಾಗಿರೋ ಡಿಸೈನ್ಸ್ ನಮ್ ಟೀಮ್ ಕಡೆಯಿಂದ ಆದ ಡಿಸ್ಪ್ಯಾಚ್ ಎರರ್ ನಿಂದಾಗಿ ಆ ಮೇಲ್ ನಿಮ್ ಇನ್ಬಾಕ್ಸ್ ಬಂದಿದೆ. ಟ್ರಸ್ಟ್ ಮೀ ಸೂರಜ್, ನಾವು ನಿಮ್ಗೋಸ್ಕರ ರೆಡಿ ಮಾಡಿರೋ ಆಂಟಿಕ್ ಡಿಸೈನ್ ಇದೆಯಲ್ಲ ಅದ್ ಬೇರೆ ಲೆವೆಲ್ ಅಲ್ಲ ಇದೆ. ಆರ್ ಯು ಶೋರ್ ವಿವೇಕ್? ಬಿಕಾಸ್ ಈ ಡೀಲ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್ ಸರ್. ಇನ್ನೊಂದು ಬ್ರಾಂಡ್ ಯಾವತ್ತೂ ತನ್ನ ಕ್ವಾಲಿಟಿನ ಬಿಟ್ಕೊಡಲ್ಲ. ಆ ರಾಂಗ್ ಮೇಲ್ ನ ಇಗ್ನೋರ್ ಮಾಡಿ ಇನ್ 10 ನಿಮಿಷದಲ್ಲಿ ನಾವು ನಿಮ್ಗೋಸ್ಕರ ರೆಡಿ ಮಾಡೋ ಪ್ರೀಮಿಯಂ ಡಿಸೈನ್ ನಿಮ್ ಇನ್ಬಾಕ್ಸ್ ಅಲ್ಲಿ ಇರುತ್ತೆ. ಇಟ್ಸ್ ಮೈ ಪ್ರಾಮಿಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಓಕೆ ವಿವೇಕ್, ಐ ಆಮ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸರ್. ಹ್ಯಾವ್ ಎ ಗುಡ್ ಡೇ. ಈ ಡಿಸೈನ್ ನ ಸೆಂಡ್ ಮಾಡಿದ ಇಡಿಯಟ್ ಯಾರು? ನಾನ್ ತರ್ತೀನಿ. ಗೌರಿನೇ ಬಂದು ತಗೊಳಕ. ಅತ್ತೆ, ನಿಮ್ ಸೊಸೆ ಕೊಡ್ತಾ ಇದೀನಿ ಅಂತ ತಗೋಬೇಡಿ. ಯಾರೋ ಒಬ್ಳು ಕೊಡ್ತಾ ಇದ್ದಾನೆ ಅಂತ ತಗೊಂಡು ನೀರ್ ಕುಡಿರಿ. ಮಾತ್ರೆ ಕರೆಕ್ತಾ ಇದೆ, ತಗೊಳ್ಳಿ. ಬುದ್ಧಿ ಇದ್ಯಾ ನಿಮ್ಗೆ? ಏನಕ್ಕ, ಅವ್ಳು ನೀರ್ ತಂದ್ಕೊಟ್ಟಿದ್ದಕ್ ಬೈತಾ ಇದ್ಯಾ? ಅಲ್ಲ, ಇಲ್ಲಿ ನೀರ್ ಇಟ್ಟಿಲ್ವಲ್ಲ ಅದಕ್ ಬೈತಾ ಇದ್ದೀನಿ. ಅಲ್ಲ, ಮಾತ್ರೆ ಬಾಯಿಗೆ ಹಾಕೊಂಡು ನೀರ್ಗೋಸ್ಕರ ಹುಡುಕ್ತಾ ಇದ್ದೀನಿ. ನಿಮ್ ಯಾರಿಗೂ ಜವಾಬ್ದಾರಿ ಇಲ್ವಾ? ಇಲ್ಲಿ ನೀರ್ ಇಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅತ್ತೆ, ಬರೀ ಬಾಯಿಗೆ ಮಾತ್ರೆ ಹಾಕೋಬಾರ್ದು. ಮೊದ್ಲು ನೀರ್ ಕುಡಿದು ಗಂಟಲನ್ನ ಒದ್ದೆ ಮಾಡ್ಕೋಬೇಕು. ಆಮೇಲೆ ಮಾತ್ರೆ ಹಾಕಿ ನೀರ್ ಕುಡಿಬೇಕು. ಆಗ ಮಾತ್ರೆ ಗಂಟ್ಲು ಒಳಗಡೆ ಸಲೀಸಾಗಿ ಹೋಗುತ್ತೆ. ಅದೇ ತಾನೇ ಪದ್ಧತಿ. ನೀವ್ ಯಾವ್ದೋ ಯೋಚನೆಯಲ್ಲಿ ಬರೀ ಬಾಯಿಗೆ ಮಾತ್ರೆ ಹಾಕೊಂಡ್ರೆ ಹೇಳಿ? ಮೊದ್ಲು ನೀರಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು ತಾನೆ. ಏಯ್, ನೀನ್ ನನಗೆ ಬುದ್ಧಿ ಹೇಳ್ತಿದ್ಯಾ? ನಂದೇ ತಪ್ಪು ಅಂತ ಸಾಧಿಸ್ತಿದ್ಯಾ? ಮನೆ ಜವಾಬ್ದಾರಿ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಅತ್ತೆ, ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಮಾತ್ರ ಮತ್ತೆ ನೀರ್ ತಂದ್ಕೊಟ್ಟೆ. ಆದ್ರೆ ನೀವು ನನ್ ಮೇಲೆ ಹಠಕ್ಕೋ ಸಿಟ್ಟುಗೋ ತಗೊಂಡಿಲ್ಲ. ಇದಕ್ ನೀವು ಒಬ್ಳೆ ಬಂದ್ ಇದ್ ಮಾಡಿದ್ರೆ ಹೌದಲ್ವಾ ಅಕ್ಕ? ನೀನ್ ತಪ್ಪು ಮಾಡಿ ಸುಮ್ನೆ ಇವಾಗ ಅವಳಿಗೆ ಬೈತಾ ಇದೆಯಲ್ಲ, ಇದ್ ಸರಿ ಇಲ್ಲ. ಆಶಾ, ನಾನು ನಿನ್ನ ಗಮನಿಸ್ತಾನೆ ಇದ್ದೀನಿ. ಇತ್ತೀಚೆಗೆ ಮಾತಿಗೆ ಮುಂಚೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀಯ ಅಲ್ವಾ? ಎಲ್ಲ ನಿನ್ನಿಂದಾನೆ. ನಿನ್ನಿಂದಾಗಿ ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಮನೆಗ್ ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಒಂದು ಮುಗೀತು ಅಂದ್ರೆ ಇನ್ನೊಂದು ಮುಗೀತು ಅಂದ್ರೆ ಮತ್ತೊಂದು. ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಅತ್ತೆ, ನಿಮಗೆ ಬೈಯಕ್ಕೆ ಬರಲ್ಲ. ನಿಮ್ ಬೈಗುಳಕ್ಕೆ ಜೀವನೇ ಇಲ್ಲ. ನಿಮ್ ಮನಸ್ಸಲ್ಲಿರೋ ಒಳ್ಳೆತನಕ್ಕೆ ಯಾರಿಗೂ ಕೆಟ್ಟದಾಗ ಬೈಯೋದಕ್ಕೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಈ ಬೈಗುಳ ಕೂಡ ಪ್ರೀತಿ ಅಂತಾನೆ ಅನ್ಕೋತೀನಿ. ಏಯ್, ನಿಮ್ ಮಗ ಕೂಡ ಅಷ್ಟೇ. ಮಾತಿಗೂ ಹೇ ಅಂತ ಇರ್ತಾರೆ. ಅದ್ರಲ್ಲೂ ಒಂಥರ ಪ್ರೀತಿ ಇದೆ ಬಿಡಿ. ನನ್ಗೆ ಎಷ್ಟು ಬೇಕಾದ್ರೂ ಬೈದ್ಬಿಡಿ. ಆದ್ರೆ ಮಾತ್ರೆ ತಗೊಳ್ದೇ ಇರೋದು, ಮಾತ್ರೆ ಬಾಯಿಗೆ ಹಾಕಿ ನೀರ್ ಕುಡ್ಕೋದು, ಈ ತರದೆಲ್ಲ ಮಾಡ್ಬೇಡಿ. ನಿಮ್ಗೆ ಹುಷಾರಿಲ್ದೆ ಇದ್ರೆ ನನ್ಗೆ ಯಾರು ಬೈತಾರತ್ತೆ? ನಿಮ್ ಬೈಗುಳ ನನ್ಗೆ ಬೆಳಿಗ್ಗೆ ಎದ್ದು ಸುಪ್ರಭಾತ ತರ, ರಾತ್ರಿ ಮನಸ್ಸು ಲಾಲಿ ಹಾರಿದ ತರ ಆಗೋಗಿದೆ. ಅದು ಮಿಸ್ ಆದ್ರೆ ನನಗ್ ಬೇಜಾರು. ಲವ್ ಯು ಅತ್ತೆ. ಅಕ್ಕ, ಅವ್ಳು ಹೇಳಿದ್ ನಿಜ ಅಲ್ವಾ? ಏನ್ ನಿಜ? ಏನ್ ನಿಜ? ಅಕ್ಕ, ಅವಳು ಮನೆ ಒಳಗಡೆ ಕಾಲಿಟ್ಟಾಗ ಬೆಂಕಿ ತರ ಇದ್ದೆ. ಈಗ ಮೆದು ಆಗ್ತಾ ಇದ್ಯಾ. ಎಲ್ಲೋ ಒಂದ್ ಕಡೆ ಅವಳು ನಿಮ್ಗೆ ಇಷ್ಟ ಆಗ್ತಾ ಇದ್ದಾಳೆ ಅಲ್ವಾ? ಸಾಧ್ಯನೇ ಇಲ್ಲ. ಏನೋ ಅಪ್ಪ, ನೀನು ಒಂದೊಂದ್ಸಲ ನಿನ್ ಮಗನ್ ತರನೇ ಆಡ್ತಿರ್ತೀಯ. ಆ ವಿವೇಕು ಹಾಗೇನೆ. ಒಂದ್ಸಲ ಗೌರಿನ ತುಂಬಾ ಪ್ರೀತಿಸ್ತಾನೆ, ಇನ್ನೊಂದ್ಸಲ ಈ ಎಣ್ಣೆಗೆ ಪೂರಿ ಆಗ್ತಾ ಉಬ್ಬುತ್ತಲ್ಲ ಹಂಗೆ ಅಂತಿರ್ತಾರೆ. ಒಂದ್ಸಲ ತಾಯಿ ಮಗ ಇಬ್ರು ಅವಳನ್ನ ಪ್ರೀತಿಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅವಳೇನು ಅಂತ. ಹೇ ಡಾಲ್, ವಾವ್ ಪಿಂಕಿ, ಈ ಡ್ರೆಸ್ ಅಲ್ಲಿ ನೀನು ಸಿಂಡ್ರೆಲಾ ತರ ಕಾಣಿಸ್ತಿದ್ಯಾ. ಹೇ ಪೀಪಲ್, ನಿಮ್ ಕೆಲಸ ನೀವು ಮಾಡಿ, ನನ್ ಕೆಲಸ ನಾನ್ ಮಾಡ್ತೀನಿ. ಪಿಂಕಿ, ಆ ವಿವೇಕ್ಗೆ ಬರೀ ಚಿನ್ನದ ಬೆಲೆ ಗೊತ್ತೇ ಹೊರತು ನಿನ್ನಂತ ಸೌಂದರ್ಯದ ಬೆಲೆ ಗೊತ್ತೇ ಇಲ್ಲ. ಸರ್,
ಸಾಕು ಸರ್. ಅಂದಾಗೆ ಪಿಂಕಿ, ನಾನು ಕಳ್ಸಿದ ಡಿಸೈನ್ಸ್ ಸೂರಜ್ ಅವ್ರಿಗೆ ಇಷ್ಟ ಆಯ್ತಾ? ನನ್ನ ಆಫೀಸಿಗೆ ಬಂದ್ಮೇಲೆ ಎಲ್ಲ ನಿರ್ಧಾರಗಳು ಎಲ್ಲ ಪವರ್ಗಳು ನಂದೆ. ಇಲ್ಲೇನು ಈ ಆಫೀಸರ್ ವಿವೇಕ್ ಬರೀ ರಬ್ಬರ್ ಸ್ಟ್ಯಾಂಪ್ ಅಷ್ಟೇ. ಪಿಂಕಿ, ವಾಟ್ ಹ್ಯಾಪನ್ ವಿವೇಕ್? ನನ್ನ ಅಪ್ರೂವಲ್ ಇಲ್ಲದೆ ನಾನು ಕ್ರಾಸ್ ಚೆಕ್ ಮಾಡಿದೆ. ಸೂರಜ್ ಅವ್ರಿಗೆ ಆ ಡಿಸೈನ್ ನ ಮೇಲ್ ಮಾಡ್ಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ. ಸ್ಟಿಲ್ ಯಾಕೆ ಮಾಡಿದ್ರಿ? ಸರ್, ಅದು ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಅನಿಕೇತ್ ಸರ್ ನಾನು ಹೇಳ್ದೆ ವಿವೇಕ್, ನಾನೇ ಕಳ್ಸೋಕ್ ಹೇಳಿದ್ದು. ವಾಟ್? ಯಾ, ಡಿಸೈನ್ಸ್ ನೋಡ್ದೆ ವಿವೇಕ್, ನಂಗೆ ತುಂಬಾ ಇಷ್ಟ ಆಯ್ತು. ಪರ್ಫೆಕ್ಟ್ ಆಗಿತ್ತು. ಅದಕ್ಕೆ ನಾನೇ ಅಪ್ರೂವ್ ಮಾಡಿ ಕಳಿಸ್ದೆ. ಓಕೆ ಆಯ್ತು ತಾನೆ? ಯಾಕೆ ಈಗ ಏನ್ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ನೀನು ಅನಿಕೇತ್. ಲ್ಯಾಪ್ಟಾಪ್ ಅಲ್ಲಿ ನಿಮ್ಗೇನೋ ಇಷ್ಟ ಆಯ್ತು ಅಂತ ಒಂದು ಕಾರಣಕ್ಕೆ VIP ಕಸ್ಟಮರ್ಸ್ಗೆ ಆರ್ಡಿನರಿ ಡಿಸೈನ್ ಕಳಿಸ್ತೀಯಾ? ಐ ಔಟ್ ಆಫ್ ಯೋರ್ ಮೈಂಡ್? Come on Vivek, relax. Don't make a show of nothing. ಒಂದ್ ಸಣ್ಣ ಡಿಸೈನ್ ಮಿಸ್ಟೇಕ್ ಆಯ್ತು ಅಷ್ಟೇ. ಇಷ್ಟು ಚಿಕ್ಕ ವಿಷಯನ ಯಾಕೆ ಇಷ್ಟು ದೊಡ್ಡದು ನೋಡ್ತಿದ್ಯಾ? ಆಫ್ಟರ್ ಆಲ್ 5 crores ಬಿಸ್ನೆಸ್ ಅಷ್ಟೇ. ಆಫ್ಟರ್ ಆಲ್ 5 crores. ಮಿನಿಮಮ್ ಜವಾಬ್ದಾರಿ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಬಿಸ್ನೆಸ್ ಅಂದ್ರೆ ಬರೀ 5 ಕೋಟಿ 10 ಕೋಟಿ ದುಡ್ಡಿನ ಲೆಕ್ಕಾಚಾರ. ಅಪ್ ಆನ್ಲೈನ್ ಅದು ಟ್ರಸ್ಟ್, ನಂಬಿಕೆ. ದೀನ ಬಂದ ಜ್ಯುವೆಲರಿ ಬ್ರ್ಯಾಂಡ್ ನ ಲೆಗಸಿ ಇವತ್ತು ನಿನ್ ಸ್ಟುಪಿಡಿಟಿಯಿಂದ ಕಂಪನಿ ಮರ್ಯಾದೆ ಹೋಗ್ತಾ ಇತ್ತು ಗೊತ್ತಾ? Listen to me carefully everyone. This is my last and final warning. ಇನ್ಮೇಲಿಂದ ಈ ಆಫೀಸ್ ಅಲ್ಲಿ ನನ್ನ ಅಪ್ರೂವಲ್ ಇದೆ, ನನ್ನ ಸೈನ್ ಇಲ್ಲದೆ ಒಂದು ಮೇಲ್ ಅಷ್ಟೇ ಅಲ್ಲ, ಪೇಪರ್ ಪೀಸ್ ಕೂಡ ಹೊರಗೆ ಹೋಗಾಗಿಲ್ಲ. ಕೆಲಸ ಮಾಡೋ ಅರ್ಹತೆ ಇಲ್ದಿರೋನ್ಗೆ ಬಾಸ್ ಆಗೋ ಯೋಗ್ಯತೆ ಇಲ್ಲ. ಮೈಂಡೆಡ್. ನೋಡು ಚಂಚಲ, ಸುಮ್ನೆ ಕೂಗಾಡ್ಬೇಡ. ನೀನ್ ಅನ್ಕೋತಿರೋ ಹಾಗೆ ನನ್ ಮಗ ಯಾವತ್ತು ಯಾರ ಮೇಲೂ ಅಷ್ಟು ರೂಢ್ ಆಗಿ ನಡ್ಕೊಳಲ್ಲ. 100% ನಿನ್ ಮಗನ್ ಕಡೆಯಿಂದ ಏನಾದ್ರೂ ದೊಡ್ಡ ಮಿಸ್ಟೇಕ್ ಆಗಿದ್ರೆ ಮಾತ್ರ ಅವನ್ ಮೇಲೆ ರೇಗಿರ್ತಾನೆ. ಅದು ಬಿಟ್ರೆ ಹೆಂಡತಿ ಸೆರ್ಗಿಂದೆ ಬಚ್ಚಿಟ್ಕೊಳ್ಳೋ ಅಭ್ಯಾಸ ನನ್ ಮಗಂಗಿಲ್ಲ ಚಂಚಲ. ಓಹೋ, ಹಾಗಿದ್ರೆ ನೀವ್ ಹೇಳೋ ಪ್ರಕಾರ ನಿಮ್ ಮಗ ಯಾವತ್ತೂ ತಪ್ಪೇ ಮಾಡಲ್ಲ ಅಂತನ? ಏನು ದೊಡ್ಡ ಸತ್ಯ ಹರಿಶ್ಚಂದ್ರ ತಾಯಿ ಅಲ್ವಾ? ಬ್ಯಾಕಪ್ ಕೊಡ್ತಾ ಇದ್ದೀರಾ? ಕೊಡಿ, ಗೋ ಹೆಡ್. ಯಾಕೆಲ್ಲ ಸೀರಿಯಸ್ ಆಗಿದ್ದೀರಾ? ಅಯ್ಯೋ, ಆ ಕತೆ ಯಾಕೆ ಹೇಳ್ತೀಯಾ ವಿವೇಕ್? ಈ 3ನೇ ಕ್ಲಾಸ್ ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಾದ್ರೂ ದೊಡ್ಡವರು ಆ ಮಗುಗೆ ದುಡ್ಡು ಹೊಟ್ಕೊಂಡ್ಬಿಟ್ಟು ಎದುರಿಸ್ಬಿಟ್ರೆ ಆ ಮಗು ಮನೆಗ್ ಬಂದು ಅಮ್ಮನ ಹತ್ರ ಚಾಡಿ ಹೇಳುತ್ತಲ್ಲ, ಹಾಗೆ ಈ ಮನೇಲಿ ಒಂದ್ ಮಗು ಆಫೀಸಲ್ಲಿ ನಿನ್ ಬೈದಂತೆ. ಅದಕ್ಕೆ ಅವ್ರ ಅಮ್ಮನ ಫೋನ್ ಮಾಡಿ ಹತ್ಕೊಂಡ್ ಚಾಡಿ ಹೇಳಿದೆ. ಅದಕ್ಕೆ ಚಂಚಲ ಎಲ್ರ ಮೇಲೆ ಹೀಗೆ ರೇಗ್ತಾ ಇದ್ದಾಳೆ. ಅವರೇನಿ ಮಗುನ ಈ ಮನೇಲಿ ಯಾರೇ ಮಗು? ಇಲ್ಲಾರಿ, ನಮ್ ಮನೆ ಕೇತು. ಅವನೇ ಒಂದು ಮಗುಗ ಅಪ್ಪ ಆಗ್ತಾ ಇದ್ದಾನೆ, ಅವನೊಂದು ಮಗು ಅಂತೆ. ಅಣ್ಣ ಪ್ಲೀಸ್ ಸ್ಟಾಪ್ ಇಟ್. ನಿಮ್ ಎಲ್ಲರಿಗೂ ನನ್ ಮಗ ಒಂದ್ ಕಾಮಿಡಿ ಪೀಸ್ ಆಗ್ಬಿಟ್ಟಿದಾನ. ಏನ್ ವಿವೇಕ್, ನೀನ್ ಆಫೀಸಲ್ಲಿ ತುಂಬಾ ಬ್ರೂಟಲ್ ಆಗಿ ಬಿಹೇವ್ ಮಾಡ್ತಿದ್ದೆ ಅಂತ ಅನಿಕೇತ್ ಜೊತೆಲಿ ಅದು ತಪ್ಪಲ್ವಾ? ಅವನೇನ್ ಆಫೀಸ್ ಅಟೆಂಡರ್ ಅಥವಾ ನಿನ್ ಸ್ಲೇವ? ಚಂಚಲ ಮೇಡಮ್, ಇವ್ರು ಸುಮ್ಮನೆ ಇದಾರೆ ಅಂತ ನೀವು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಲ್ಲ. ನಿಮ್ ಮಗ ತಪ್ಪು ಮಾಡಿರ್ತಾರೆ, ಅದಕ್ಕೆ ನನ್ ಗಂಡ ಬೈದಿರ್ತಾರೆ. ಹಲೋ, ನಿನ್ ಮಾತಿನ ಅರ್ಥ ಏನು? ನನ್ ಗಂಡ ತಪ್ಪು ಮಾಡಿದಾನೆ ಅಂತನಾ? ಅವನ್ ಮಾಡಿರೋ ತಪ್ಪಿಂದಲೇ ಅಲ್ವಾ ನೀನ್ ಇವತ್ತು ಈ ಮನೆಗೆ ಸೊಸೆಯಾಗಿ ಬಂದು ನಿಂತಿರೋದು. ಎಲ್ಲರೂ ನನ್ ಮಗನ್ ಮೇಲೆ ಮುರ್ಕೊಂಡ್ ಮೇಲೆ ಕ್ಯೂ ನಿಂತಿದ್ದೀರಲ್ಲ. ನಿಮ್ ಮಗ ಸರಿಯಾಗಿದ್ರೆ ಯಾರು ಏನು ಮಾತಾಡ್ತಾ ಇರ್ಲಿಲ್ಲ. ನಿಮ್ ಹತಾಶೆ ಹೊರಗಾಕೋಕೆ ಖರ್ಚು ಮಾಡೋ ಟೈಮ್ನ ನಿಮ್ ಮಗನ್ಗೆ ಬುದ್ಧಿ ಹೇಳಕ್ ಬಯಸಿ, ಅವಾಗ ಎಲ್ರು ನೆಮ್ಮದಿಯಾಗಿರ್ತೀವಿ. ಹೌದು, ಎಲ್ಲದಕ್ಕೂ ನನ್ ಮಗನೇ ಕಾರಣ. ಎಲ್ರು ಅವನ ಮೇಲೆ ಏನಾದ್ರೂ ಒಂದು ತಪ್ಪು ಹುಡ್ಕೋದಿಕ್ಕೆ ಕಾಯ್ತಾ ಇರ್ತೀರಲ್ಲ. ಓಕೆ, ಐ ಟೆಲ್ ಯು ಒನ್ ಥಿಂಗ್. ನನ್ನ ಮಗ ಆಫೀಸಿಗೆ ಹೋಗ್ತಾ ಇದ್ದಾನೆ, ಆದ್ರೆ ಆ ಶ್ಯಾಮ್ ಏನ್ ಮಾಡ್ತಾ ಇದ್ದಾನೆ? ಈ ಕಡೆ ಮನೆ ಜವಾಬ್ದಾರಿನೂ ಇಲ್ಲ, ಆಫೀಸ್ ಜವಾಬ್ದಾರಿನೂ ಇಲ್ಲ. ಸುಮ್ನೆ ಓಡಾಡ್ಕೊಂಡು
ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನಷ್ಟೇ. ಏನ್ ಸಾಧನೆ ಮಾಡಿದಾನೆ ನಿನ್ ಮಗ? ಸಾಧನೆ ಮಾಡಿ ಇವ್ನ ಕರ್ಕೊಂಡ್ ಬಂದಿದ್ದಾನಲ್ಲ ಅಂತ ದೊಡ್ಡ ಸಾಧನೆ ನನ್ ಮಗ ಮಾಡಲ್ಲ ಬಿಡು. ಯಾಕೆ ಚಿಕ್ಕಕ್ಕೆ ನಿಮ್ ಮಗನ್ ಬಗ್ಗೆ ಮಾತಾಡಿದ ತಕ್ಷಣ ಬೆಂಕಿ ಬಿತ್ತ? ಸಿಟ್ಟು ಬರ್ತಾ ಇದ್ಯಾ? ನಾನು ಶ್ಯಾಮ್ ಮಾತ್ ಸರಿಯಾಗಿರ್ಲಿ. ಒಂದು ವಿಷಯ ತಿಳ್ಕೊ, ನಮ್ಮ ಕಂಪನಿಗೆ ಬೋರ್ಡ್ ಆಫ್ ಮೆಂಬರ್ಸ್ ಅವರು ಒಬ್ಬ. ಸದ್ಯಕ್ಕೆ ಅವ್ನಿಗೆ ಯಾವ ಜವಾಬ್ದಾರಿ ಬೇಡ ಅಂತ ಹೇಳಿ ಸ್ವಲ್ಪ ಫ್ರೀ ಆಗ್ಬಿಟ್ಟಿದ್ವಿ. ಇವಾಗ ಅರ್ಥ ಆಯ್ತು ಬಿಡಿಯಪ್ಪ. ಇಲ್ಲಿ ನಿಮ್ ರಕ್ತಕ್ ಮಾತ್ರ ಬೆಲೆ, ನಾವು ಬೇರೆ ರಕ್ತದವ್ರಲ್ವಾ. ನಾವಿನ್ನೊಂಥರ ಆಳುಗಳು, ಗುಲಾಮ್ರ ತರ. ಸೊಕ್ಕೆ ಮತ್ತೆ ಬಿಸ್ನೆಸ್ ಅಲ್ಲಿ ರಕ್ತ ನೋಡಲ್ಲ, ಬುದ್ಧಿ ಮತ್ತೆ ಎಫಿಷಿಯನ್ಸಿ ನೋಡ್ತಾರೆ. ಅಸಮರ್ಥರಿಗೆ, ಕೆಲ್ಸ ಬರ್ದಿರೋರ್ಗೆ ನಮ್ ಕಂಪ್ನಿಯಲ್ಲಿ ಜಾಗ ಇಲ್ಲ. ಅದ್ ಯಾರೇ ಆಗಿದ್ರು ಮುಲಾಜಿಲ್ದೆ ಕಿತ್ತು ಕತ್ತಿಡ್ ಹೊರಗಾಕ್ತೀನಿ. ಇಷ್ಟಕ್ಕೂ ನಿಮ್ ಮಗನ ಇನ್ನೂ ಕಿತ್ತಾಕಿಲ್ಲ. ಅದೊಂದು ಎಫಿಷಿಯನ್ಸಿ ನೋಡಿ ಅಲ್ಲ, ನಿಮ್ ಮನೆಯವನು ಅಂತ. ಅದನ್ನ ನೀವು ಅವನಿಬ್ರು ಅರ್ಥ ಮಾಡ್ಕೊಳ್ಳಿ. ತಪ್ಪು ಮಾಡಿದಾನೆ, ತಿದ್ಕೊಳಕ್ ಅವಕಾಶ ಕೊಟ್ಟಿದ್ದೀನಿ. ಈಗ ಕೊಟ್ಟಿರೋ ಅವಕಾಶನ ಮತ್ತೆ ತಪ್ಪು ಮಾಡಕ್ಕೆ ಅಂತ ಅಂದ್ಕೊಂಡ್ರೆ ಬೇರೆ ತರ ರಿಯಾಕ್ಟ್ ಮಾಡ್ತೀನಿ. ಮತ್ತೆ ಇನ್ನೊಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸಲ ಶ್ಯಾಮ್ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಅವನು ನನ್ ತಮ್ಮ, ನನ್ ಸಮಾನ. ಕೇಳಿಸ್ಕೊಂಡಿಲ್ಲ ಸಿಸ್ಟರ್. ಹೆಗಲ ಗಟ್ಟಿ ಆದ್ಮೇಲೆ ಜವಾಬ್ದಾರಿ ಸರಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶ್ಯಾಮ್ನ ಸ್ವಲ್ಪ ಫ್ರೀ ಆಗ್ಬಿಡ್ತೀವಿ. ಆದ್ರೆ ನಿಮ್ಮ ಅವರೇ ಜವಾಬ್ದಾರಿ ವಹಿಸ್ಕೊಂಡ ಸಂತೋಷ, ಆದ್ರೆ ನಿಭಾಯಿಸ್ತಿಲ್ವಲ್ಲ, ಅದು ತಪ್ಪಲ್ವಾ? ಏ ಚಂಚಲ, ನೀನು ನಿನ್ ಮಗ ಇನ್ನೊಬ್ಬರು ತಪ್ಪನ್ನ ಹುಡುಕ್ತಿರ್ತೀರೇ ವಿನಃ ನೀವು ಸರಿಯಾಗ್ಬೇಕು ಅನ್ನೋದನ್ನ ಯಾವತ್ತು ಪ್ರಯತ್ನ ಮಾಡಲೇ ಇಲ್ಲ ಅಲ್ವಾ? ನಿನ್ ಮಗನ್ನ ಆ ಸ್ಥಾನದಲ್ಲಿ ಕೂರ್ಸೋದಕ್ಕೆ ಅವನಿಗಿನ್ನೂ ಯೋಗ್ಯತೆ ಬಂದಿಲ್ಲ. ಆದ್ರೆ ನನ್ ಮಗಂಗ ಆ ಯೋಗ್ಯತೆ ಇರೋದಕ್ಕೆ ಅವನನ್ನ ಆ ಸ್ಥಾನದಲ್ಲಿ ಕೂರ್ಸಿದೀನಿ. ಇದನ್ನ ನೀನು ನಿನ್ ಮಗ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಬೆಲೆ ಬೇಡ್ಕೊಂಡ್ ತರೋದಲ್ಲ, ಹುಡುಕೊಂಡ್ ಬರೋದು. ಇದು ಸಹ ಅರ್ಥ ಆಗ್ಲಿಲ್ಲ ಅಂದ್ರೆ ನೀನು ನಿನ್ ಮಗ ಜೀವನ ಪೂರ್ತಿ ಹೀಗೆ ಇರ್ಬೇಕಾಗತ್ತೆ ಅಷ್ಟೇ. ಮೈ ಗಾಡ್, ಇದೇನಿದು? ನನ್ ಗಂಡ ಅನಿಕೇತ್ ಈ ಮನೆ ಭವಿಷ್ಯದ ಒಡೆಯ. ಈ ಚಂಚಲ ಅತ್ತೆಗೆ ಈ ಮನೆ ಸಿಕ್ಕಾಪಟ್ಟೆ ಪವರ್ ಇದೆ ಅನ್ಕೊಂಡು ನಾನೇ ಬಲೆ ಬೀಸಿ ಮನೆಗ್ ಬಂದೆ. ಆದ್ರೆ ಈ ನೋಡಿದ್ರೆ ಇವರಿಬ್ರಿಗೂ ನಯಾ ಪೈಸೆ ಬೆಲೆ ಇಲ್ಲಲ್ಲ. ಅಮ್ಮ, ಚಂಚಲ ಆಡಿದ ಮಾತನ್ನೇ ಮನ್ಸಲ್ಲಿ ಇಟ್ಕೊಂಡು ನೀನ್ ಅದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ನನಗೆ ಗೊತ್ತು ಕಣೋ. ಅದಕ್ಕೆ ಬಂದೆ. ಅತ್ತೆ ಈ ತರ ಎಲ್ಲ ಮಾತಾಡಕ್ ಹೇಗ್ ಸಾಧ್ಯ ಅಮ್ಮ? ನನ್ ಶ್ಯಾಮ್ನ ಹೇಗ್ ನೋಡ್ತೀನೋ ಅನಿಕೆತ್ನು ಕೂಡ ಹಾಗೆ ನೋಡ್ತೀನಿ ತಾನೆ. ಅವ್ರಿಬ್ರ ಮಧ್ಯೆ ಯಾವತ್ತಾದ್ರೂ ನಾನು ಭೇದ ಭಾವ ಮಾಡಿದ್ದೀನ? ಅನಿಕೇತ್ ಆಫೀಸಲ್ಲಿ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾನೆ. ಆ ತಪ್ಪನ ಕೇಳೋದು ನನ್ ಜವಾಬ್ದಾರಿ ಅಲ್ವಾ ಅಮ್ಮ? ಹೌದು ಕಣೋ, ತಾಯಿ ಮಗ ಇಬ್ರಿಗೂ ಒಂದೇ ಮನಸ್ಥಿತಿ. ಅನಿಕೇತ್ಗೆ ಮೊದ್ಲಿಂದನೂ ನಿನ್ ಹಾಗೆ ಬದುಕ್ಬೇಕು, ನಿನ್ ಸ್ಥಾನಕ್ ಬರ್ಬೇಕು ಅನ್ನೋ ಆಸೆ ಇದೆ ಕಣೋ. ಈ ವಿಚಾರನ ಮೊದ್ಲಿಂದನೂ ನಾನು ನಿನಗೆ ಹೇಳ್ತಾನೆ ಬಂದಿದ್ದೀನಿ, ಅದ್ ನಿನಗೂ ಗೊತ್ತು. ಇದೇ ಕಾರಣಕ್ಕೆ ತಾನೆ ಅವ್ನ್ ನಿನ್ ಮದ್ವೆ ವಿಚಾರದಲ್ಲಿ ಅಷ್ಟು ದೊಡ್ಡ ಮೋಸ ಮಾಡಿದ್ದು. ಅವ್ನ್ ಮೋಸ ಮಾಡಿದಾನೆ ಅಂತ ಗೊತ್ತಿದ್ದು ನೀನ್ ಮತ್ತೆ ಅವನನ್ನ ಆಫೀಸಿಗೆ ಹೇಗೋ ಬಿಟ್ಕೊಂಡೆ? ನಿನ್ ಸ್ಥಾನ ಕಿತ್ಕೊಳ್ಳೋದಕ್ಕೋಸ್ಕರ ಅವ್ನ್ ನಿನ್ ಬೆನ್ನಿಗೆ ಚೂರಿ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಲ್ಲ, ನೀನ್ ಇನ್ನು ಯಾಕೆ ಅವನನ್ನ ನಂಬ್ತಾ ಇದೀಯಾ? ಗ್ಯಾರಂಟಿ ವಾರಂಟಿ ಹುಡುಕಕ್ಕೆ ಇದು ಬಿಸ್ನೆಸ್ ಅಲ್ಲ ಅಮ್ಮ, ಇದು ಸಂಬಂಧ. ನಾನು ಅನಿಕೇತ್ ಶ್ಯಾಮ್ ನಾವೆಲ್ಲ ಒಟ್ಟಿಗೆ ಬೆಳೆದವರು. ಒಂದು ಬಿಡೋಕಾಗ್ದಿರೋಂತ ನಂಟು. ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದ್ ಸಣ್ಣ ವಿಷಯಕ್ಕೆ ಹೊಡೆದಾಡ್ತಾ ಇದ್ವಿ, ರಕ್ತ ಬರುವಾಗ ಹೊಡೆದಾಡ್ತಾ ಇದ್ವಿ. ಅದೇ ನೆಕ್ಸ್ಟ್ ಮಿನಿಟ್ ನಾವೆಲ್ಲ ಒಂದಾಗ್ತಾ ಇದ್ವಿ.
ನಾನು ಈ ಜಗತ್ನ ನೋಡಕ್ ಶುರು ಮಾಡಿದ್ದೆ ಆ ಸ್ನೇಹದ ಕಣ್ಣನಲ್ವಾ ಅಮ್ಮ. ಅವತ್ತು ಆ ಮುಗ್ಧ ಸ್ನೇಹಕ್ಕೆ ನಾನ್ ಈ ಮನೆ ಮಗ ಅನ್ನೋ ವಿಚಾರ ಯಾವತ್ತೂ ಅಡ್ಡ ಬರ್ಲಿಲ್ಲ. ಹಾಗಿದ್ಮೇಲೆ ಈಗ ನಾನು ಈ ಕಂಪ್ನಿ MD ಅನ್ನೋ ವಿಚಾರ ನಮ್ ಸ್ನೇಹದ ಬಂದೆ ಯಾಕಮ್ಮ ಅಡ್ಡ ಬರ್ಬೇಕು? ಹಾಗಾದ್ರೆ ಅವ್ನ್ ಮಾಡಿರೋ ತಪ್ಪುಗಳು ನಿನ್ ಕಣ್ಣು. ಒಬ್ಬ ಮನುಷ್ಯನ ನಾವು ಪ್ರೀತಿಸ್ತಾ ಇದೀವಿ, ಅಭಿಮಾನಿಸ್ತಾ ಇದೀವಿ ಅಂದ್ರೆ ನಾವ್ ಯಾವತ್ತೂ ಅವನನ್ನ ಅನುಮಾನ ಪಡಬಾರ್ದು. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆ ತಪ್ಪನ್ನ ಇಟ್ಕೊಂಡು ದ್ವೇಷ ಮಾಡೋದಲ್ಲ. ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ತಿದ್ದಿ ತೀಡೋದೆ ನಿಜವಾದ ಸ್ನೇಹ. ನಾಳೆ ಅವ್ನು ನನ್ ಸ್ಥಾನನೇ ಕಿತ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಾನ್ ಮಾತ್ರ ನನ್ ಸ್ನೇಹನ ಬಿಟ್ಕೊಡಲ್ಲ. ನಿನ್ ಮಾತ್ ಕೇಳ್ತಿದ್ರೆ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತಿದೆ ಕಣೋ. ಸ್ನೇಹ ತಪ್ಪಲ್ಲ, ಆ ಸ್ನೇಹ ದುರುಪಯೋಗ ಆದಾಗ ಅದು ದ್ರೋಹ ಅನ್ನಿಸ್ಕೊಳುತ್ತೆ. ಅದನ್ನ ಯಾವತ್ತೂ ಮರಿಬೇಡ. ನಮ್ಮಿಬ್ರ ಸ್ನೇಹಕ್ಕೆ ಹೆಚ್ಚು ಕಡಿಮೆ ನನ್ನಷ್ಟೇ ಏಜ್ ಆಗಿದೆ. ಅದನ್ನ ಈಗ ಬಿಡು ಅಂದ್ರೆ ಆಗತ್ತಾ? ನಾನ್ ಚೇಂಜ್ ಆಗೋ ಬದಲು ಅವನನ್ನ ಚೇಂಜ್ ಮಾಡೋದು ಈಸಿ ಅಲ್ವಾ ಅಮ್ಮ? ಅಬ್ಬಾ, ಈ ಮನುಷ್ಯನ್ಗೆ ಇಷ್ಟೊಂದು ವಿಶಾಲವಾದ ಹೃದಯ ಇದೆಯಾ? ಅಷ್ಟು ಮೋಸ ಮಾಡಿದ ಅನಿಕೇತ್ನ ಇವ್ರು ಇಷ್ಟು ಹಚ್ಕೊಂಡಿದಾರೆ ಅಂದ್ರೆ ಈ ವ್ಯಕ್ತಿ ಒಬ್ಬರನ್ನ ಇಷ್ಟಪಟ್ರೆ ಈ ಮಟ್ಟಕ್ಕೆ ಇಷ್ಟಪಡ್ತಾರ? ಸ್ನೇಹಕ್ಕಾಗಿ ಪ್ರೀತಿಗಾಗಿ ತಮ್ಮ ಸ್ಥಾನನೇ ಬಿಟ್ಕೊಡೋ ಅಷ್ಟು ಒಳ್ಳೆಯವರ ಇವರು. ನೋಡ್ತಾ ಇದ್ಯಾ ಪುಣ್ಯವತಿ? ನೀವ್ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಪುಣ್ಯಾತ್ಮ? ಏನಾಗಿದೆ ನಿಮ್ಗೆ? ಭತ್ತ ಕುಡ್ದಿದ್ದೀರಾ ನೀವು? ನಿನ್ನ ನೋಡ್ದಾಗ ಆಗೋ ಪ್ರೀತಿಯ ಮತ್ತು ಯಾಕೆ ಹೀಗೆ ಬರ್ತಾ ಇದ್ದೀರಾ? ಮೋಕ್ಷ ಬೇಕು ಅಂದೋಳು ನಿಂತಾನೆ. ಸುಮ್ಮನೆ ನಿಂತ್ರೆ ಮೋಕ್ಷ ಸಿಗಲ್ಲ ಪುಣ್ಯನದಿ, ಮೋಸ ಆಗುತ್ತೆ.